ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಬೌರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರು. ಗಾಯ್ಸ್, ನೀವು RGHS ಯೂನಿವರ್ಸಿಟಿಗೆ ಬಿಲಾಂಗ್ ಮಾಡ್ತೀರಾ ಅಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮದು ಕ್ವಶನ್ ಪೇಪರ್ ಏನಿದೆ ಯೂನಿವರ್ಸಿಟಿದು ಫೈನಲ್ ಎಕ್ಸಾಮ್ದು ಏನು ಬರುತ್ತೆ ಅದು ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಈಗಲೇ ಈ ವಿಡಿಯೋ ನೋಡಬೇಕು, ಫೈನಲ್ ಬಂದಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಈಗಲೇ ನೋಡಬೇಕು. ಏನಕ್ಕೆ ನಿಮಗೆ ಇನ್ನೂ ತುಂಬ ಥಿಂಗ್ಸು ನಿಮ್ಮ ಟೀಚರ್ಸು ಆಗಿರ್ಬೋದು, ಪ್ರತಿಯೊಬ್ಬರು ಎಕ್ಸ್ಪ್ಲೈನ್ ಮಾಡಿರ್ಬೋದು ಮೊದಲೇ, ಬಟ್ ಒಂದಷ್ಟು ಥಿಂಗ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿಚ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಯುವರ್ ಟೀಚರ್ಸ್. ಓಕೆ, ಕಂಪ್ಲೀಟ್ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇದು ನಮಗಿದ್ದಿದ್ದು ಥಿಂಗ್ಸು. ಓಕೆ, ಏನಕ್ಕೆ ಚೇಂಜ್ ಆಗೋಲ್ಲ ಅಂತ ಹೇಳಿದ್ರೆ, ನಮ್ಮ ಸೀನಿಯರ್ಸ್ಗೆಲ್ಲ ಜಾಸ್ತಿ ಥಿಯರಿ ಇರ್ತಿತ್ತು, MCQs ಕಮ್ಮಿ ಇರ್ತಿತ್ತು, 10 MCQs ಇರ್ತಿತ್ತು. ಬಟ್ ಇವಾಗೆಲ್ಲ MCQsನ ಇನ್ಕ್ರೀಸ್ ಮಾಡಿ 20 ಮಾಡಿದ್ದಾರೆ. ಅದು ಈಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಓರಿಯೆಂಟೆಡ್ ಇರಲಿ ಅಂತ. ಸೊ ಇನ್ನು ಸುಮಾರು ವರ್ಷಗಳು ಇದೇ ಇರುತ್ತೆ ಪೇಪರ್. ಓಕೆ, ಫಾರ್ಮ್ಯಾಟ್. ಈಗ ಮೈನ್ ಫಾರ್ಮ್ಯಾಟಿಗೆ ಬರೋದಾದರೆ ಲಾಂಗ್ ಎಸ್ಸೆ ಬಂದು ಒಂದೇ ಇರುತ್ತೆ. ನಮ್ಮ ಸೀನಿಯರ್ಸ್ಗೆ 2 ಇರ್ತಿತ್ತು, ಬಟ್ ಇವಾಗೆಲ್ಲ ಒಂದೇ ಇರುತ್ತೆ. 3 ಮಾರ್ಕರ್ಸು 5 ಇರುತ್ತೆ. ಓಕೆ, ನೆಕ್ಸ್ಟು 5 ಮಾರ್ಕರ್ಸು ಇನ್ನು ಮಿಕ್ಕಿದ್ದೆಲ್ಲ ಇರುತ್ತೆ ಎಕ್ಸೆಪ್ಟ್ MCQs 20. ಓಕೆ, ಎಷ್ಟಿರುತ್ತೆ ಅಂದರೆ 5 ಮಾರ್ಕರು 1 2 3 4 5 6 7 8 9 10 11 ಕ್ವಶನ್ಸ್ ಇರುತ್ತೆ. ಈ ಕ್ವಶನ್ ಪೇಪರಲ್ಲಿ 5 ಮಾರ್ಕರ್ ಏನಿದೆ ಅದು 2 ಬ್ಲಾಕ್ಸ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಈ 2 ಬ್ಲಾಕ್ಸಲ್ಲಿ 1 ಬ್ಲಾಕು ಕ್ಲಿನಿಕಲಿ ಓರಿಯೆಂಟೆಡ್ ಕ್ವಶನ್ಸ್ನೇ ಕೇಳಬೇಕಂತಿರುತ್ತೆ. ನೆಕ್ಸ್ಟ್ ಬ್ಲಾಕಲ್ಲಿ ನಾರ್ಮಲ್ ಥಿಯರಿ ವೈಸ್ ಏನೇನು ಕೇಳಬೇಕು ಅವ್ರು ಕೇಳ್ಬೋದು. ಈ ಕ್ಲಿನಿಕಲಿ ಓರಿಯೆಂಟೆಡಲ್ಲಿ 2 ಕ್ವಶನ್ಸು ಇಲ್ಲಿ ಕೊಟ್ಟಿರೋದ್ರಲ್ಲೇ ಕೇಳಬೇಕಂತ ಇರುತ್ತೆ. ಓಕೆ, ಇದರಲ್ಲಿ ಈಸಿ ಆಯಿತು. ನೀವು ಓದುವಾಗ ಫಸ್ಟು ಈ ಟಾಪಿಕ್ಸ್ನೇ ಓದಬೇಕು. ಇಂಟಿಗ್ರೇಟೆಡ್ ಮಾಡ್ಯೂಲ್ ಟಾಪಿಕ್ಸ್ ಅಂತ ಇರುತ್ತೆ. ಅದರಲ್ಲಿ ಅನೆಮಿ ಆಗಿರ್ಬೋದು, ಇಸ್ಕೆಮಿಕ್ ಹಾರ್ಟ್ ಡಿಸೀಸಸ್ ಆಗಿರ್ಬೋದು, ಡಯಾಬಿಟಿಕ್ ಮೆಲೈಟಸ್ ಆಗಿರ್ಬೋದು, ಟ್ಯೂಬರ್ಕುಲೋಸಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಈ ಟಾಪಿಕ್ಸ್ ಒಳಗೇನೆ ನಿಮಗೆ ಈ 2 ಕ್ವಶನ್ಸು ಫ್ರೇಮ್ ಆಗೇ ಆಗುತ್ತೆ. ಓಕೆ, ಇನ್ನು 2 ಕ್ವಶನ್ಸು ಅಪ್ಲಿಕೇಶನ್ ಬೇಸ್ಡ್. ಈಗ ಅನಾಟಮಿ ತೆಗೆದ್ರೆ ಅಪ್ಲಿಕೇಶನ್ ಬೇಸ್ಡ್ ಎಷ್ಟೆಲ್ಲ ಕ್ವಶನ್ಸ್ ಇರುತ್ತೆ, ಅದೇ ರೀತಿ ಆ ಅಪ್ಲಿಕೇಶನ್ ಬೇಸ್ಡ್ ಮೇಲೇ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ಓಕೆ, ಇದು ಈ 2 3 4 ಕ್ವಶನ್ಸು ಮೇಲೆ ಒಂದಷ್ಟು ಕ್ವಶನ್ಸ್ನ ನಮ್ಮ ಟೀಚರ್ಸು ಫ್ರೇಮ್ ಮಾಡಿ ಅದನ್ನ ನಮ್ಗೆ ಸೆಂಡ್ ಮಾಡಿದರು. ಅದು ಬೇಕಾದರೆ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ಬಂದು ಹಾಯ್ ಅಂತ ಹಾಕಿ ಬೇಕಂತ ಕೇಳಿದ್ರೆ ಐ ಕ್ಯಾನ್ ಸೆಂಡ್ ಯು. ಈವನ್ ನೀವು ಇನ್ಸ್ಟಾಗ್ರಾಮಲ್ಲೂ ಸಹ ಬಂದು ಹಾಯ್ ಅಂತ ಹಾಕಿ ಇದು ಬೇಕಂತ ಕೇಳಿದ್ರೆ ನಾನು ಅಲ್ಲಿ ಸೆಂಡ್ ಮಾಡ್ತೀನಿ ನಿಮಗೆ. ಇವಾಗ ನೆಕ್ಸ್ಟು ಶಾರ್ಟ್ ನೋಟ್ಸು. ಇದರಲ್ಲಿ 1 2 3 4 5 6 ಕ್ವಶನ್ಸ್ ಏನಿದೆ ಅವರು ಯಾವ್ದು ಬೇಕಾದ್ರೆ ಕೇಳ್ಬೋದು. ಬಟ್ 17th ಅಂತ ಏನಿದೆ 8 ಕಾಮೇ ಬರುತ್ತೆ. ಓಕೆ, ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, 8 ಕಾಮ್ಸ್ ಕ್ಲಾಸಸ್ ಏನು ಮಾಡ್ತಿರ್ತಾರೆ ಅದ್ರ ಮೇಲೇ ಕ್ವಶನ್ ಕೇಳಬೇಕಿನ್ನ. ಓಕೆ, ಸೊ ನೆಕ್ಸ್ಟು 18 to 27 ಏನಿದೆ ಅದು MCQs ಬರುತ್ತೆ. 1 ಟಾಪಿಕ್ ಮೇಲೆ 2 MCQsನ ಫ್ರೇಮ್ ಮಾಡ್ತಾ 10 ಟಾಪಿಕ್ಸ್ ಮೇಲೆ 20 MCQsನ ಫ್ರೇಮ್ ಮಾಡ್ತಾರೆ. MCQsನ ಈಸಿಯಾಗಿ ಸಾಲ್ವ್ ಮಾಡ್ಬೋದಾ? 20 ಮಾರ್ಕ್ಸಾ? ನೆಕ್ಸ್ಟು 8 ಕಾಮ್ 5 25 ಆಯಿತಾ? ನೆಕ್ಸ್ಟ್ ಇಲ್ಲಿ 2 ಕ್ವಶನ್ಸು ಇಲ್ಲಿ ಏನಿದೆ ಅದರಲ್ಲೇ ಬರುತ್ತಾ? 10 ಮಾರ್ಕರಾ? 10 ಮಾರ್ಕ್ ಬಂತಾ? ಎಷ್ಟಾಯಿತು? 25 35 ಆಯಿತು. ನೆಕ್ಸ್ಟು 3 ಮಾರ್ಕರಲ್ಲಿ 1 2 ಗೊತ್ತಿರುತ್ತಾ? ಏನೋ ಬರೀತೀರಾ, 40 ಆಗೋಯ್ತು, ನೀವು ಪಾಸ್ ಆಗೋಗ್ತೀರಾ. 10 ಮಾರ್ಕರ್ ಗೊತ್ತಿತ್ತು ಅಂದರೆ 50 ಮಾರ್ಕ್ಸ್ ಮಾಡ್ಬೋದು. ನೆಕ್ಸ್ಟು ಅದು ಇದು ಥಿಯರಿಲಿ ಏನಾದರೂ ಓದಿರ್ತೀರಾ ಅಂದರೆ 60 70 ಹತ್ರ ಸ್ಕೋರ್ ಈಸಿಲಿ ಮಾಡ್ಕೋಬೋದು. ಹೇಳ್ದಷ್ಟು ಈಸಿ ಇಲ್ಲ. ಫಸ್ಟ್ ಇಂಟರ್ನಲ್ ಸೆಕೆಂಡ್ ಇಂಟರ್ನಲ್ಸಲ್ಲಿ ಸ್ಕೋರ್ ಕೊಡಲ್ಲ, ಮಾರ್ಕ್ಸ್ ಕೊಡಲ್ಲ ಟೀಚರ್ಸು, ನೀವು ಓದಲಿ ಅಂತ. ಇನ್ನೂ ಜಾಸ್ತಿ ಸದ್ಯಕ್ಕೆ ನೀವು ಫೈನಲ್ ಎಕ್ಸಾಮ್ ಪಾಸ್ ಆಗೋದು ತುಂಬ ಈಸಿ ಇರುತ್ತೆ. ಅದು ಹೇಗೆ ಅಂತ ಮತ್ತೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಈಗಿನ ಕ್ವಶನ್ ಪೇಪರ್ದು ಪ್ಯಾಟರ್ನ್. ಇವಾಗ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವು ಕೇಳ್ಬೋದು. ಅದನ್ನೂ ಸಹ ಇವರೇ ಕೊಟ್ಟಿದ್ದಾರೆ, ಕ್ಲೀನಾಗಿ ನೋಡ್ಕೊಳ್ಳಿ. ಅನಾಟಮಿ ಪೇಪರ್ 1ನಲ್ಲಿ ಯಾವ್ದು ಇಂಪಾರ್ಟೆಂಟು, ಅನಾಟಮಿ 2 ಪೇಪರ್ 2 ಅಲ್ಲಿ ಏನೇನು ಇಂಪಾರ್ಟೆಂಟು, ಯಾವ ಚಾಪ್ಟರಿಂದ ಜಾಸ್ತಿ ಮಾರ್ಕ್ಸ್ ಯಾವ್ದು ಬರುತ್ತೆ. ಈಗ ಹೆಡ್ ಆ್ಯಂಡ್ ನೆಕ್ ನೋಡಿ 27 ಮಾರ್ಕ್ಸು, ಬಟ್ ಚಾಪ್ಟರು ತುಂಬ ದೊಡ್ಡದಿದೆ. ಜನರಲ್ ಹಿಸ್ಟಾಲಜಿ 5 ಮಾರ್ಕ್, ಬಟ್ ತುಂಬ ಕಮ್ಮಿ ಇದೆ, ಈಸಿಯಾಗಿ ಓದ್ಬೋದು. ಜನರಲ್ ಅನಾಟಮಿ 6 ಮಾರ್ಕ್, ಈಸಿಯಾಗಿ ಓದ್ಬೋದು. ಮತ್ತು ಜನರಲ್ ಎಂಬ್ರಿಯಾಲಜಿ
ಅದು ಒಂದು ಸ್ವಲ್ಪ ಜಾಸ್ತಿ ಟಾಪಿಕ್ ಇದೆ. ನ್ಯೂರೋ ಅನಾಟಮಿ ಅದನ್ನೂ ಈಸಿಯಾಗಿ ಓದ್ಬೋದು. ಅಪ್ಪರ್ ಲಿಂಬು ನೋಡಿ, ಜನರಲ್ ಅನಾಟಮಿ, ಹಿಸ್ಟಾಲಜಿ, ಜನರಲ್ ಹಿಸ್ಟಾಲಜಿ, ಅಪ್ಪರ್ ಲಿಂಬು ಈ ಮೂರು ಸೇರಿದ್ರೆ ಎಷ್ಟು ಮಾರ್ಕ್ಸ್ ಆಯಿತು? 28 ಮಾರ್ಕ್ಸ್ ಆಯಿತಾ? ಈ ಮೂರನ್ನ ನೀವು ಒಂದೇ ದಿನದಲ್ಲಿ ಓದ್ಬೋದು. ಬಟ್ ಹೆಡ್ ಆ್ಯಂಡ್ ನೆಕ್ ಇಡಿದ್ರೆ 3 days ಆಗುತ್ತೆ, ಬಟ್ ಮಾರ್ಕ್ಸ್ ಸೇಮ್. ಸೊ ನೀವೇನು ಮಾಡ್ತೀರಾ, ಫಸ್ಟು ಜನರಲ್ ಅನಾಟಮಿ, ಜನರಲ್ ಹಿಸ್ಟಾಲಜಿ, ಅಪ್ಪರ್ ಲಿಂಬ್ನ ಕ್ಲೀನಾಗಿ ಮುಗಿಸ್ಕೋತೀರಾ. ಅದಾದಮೇಲೆ ಹೆಡ್ ಆ್ಯಂಡ್ ನೆಕ್ ಬರ್ತೀರಾ. ನೀವು ಹೆಡ್ ಆ್ಯಂಡ್ ನೆಕ್ನೇ ಫಸ್ಟ್ ಹಿಡಿದ್ರೆ ನಿಮ್ಮ ಸ್ಕೋರ್ಗೂ ಎಫೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಥಿಂಗ್ಸ್ಗಳನ್ನ ನಾನು ಹೋಗ್ತಾ ನಿಮ್ದು ಫೈನಲ್ ಎಕ್ಸಾಮ್ ಹತ್ರ ಬರುವಾಗ ವೀಡಿಯೋಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಬೇಡ. ಇವಾಗ ಸದ್ಯಕ್ಕೇನು ಪ್ಯಾಟರ್ನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮದು ಈ PDF ಬೇಕು ಅಂದರೆ ಇನ್ಸ್ಟಾಗ್ರಾಮಿಗೆ ಬಂದು ಹಾಯ್ ಅಂತ ಹಾಕಿ, PDF ಬೇಕಂತ ಕೇಳಿ, ಐ ವಿಲ್ ಫಾರ್ವರ್ಡ್ ಯು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಹೈಪ್ ಮಾಡಿ, ಆದಷ್ಟು ಲೈಕ್ ಹೊಡೆದು ಹೈಪ್ ಮಾಡಿ. ಓಕೆ, ವಿಡಿಯೋ ರೀಚ್ ಇನ್ಕ್ರೀಸ್ ಆಗಲಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.